ಗೆಳೆಯ. ಆನಂದ ಏನೋ ನೀನು ಕಾಲ್ನ ಇಟ್ಕೊಂಡು ಹಿಂಗ ಮಾಡೋದು ನೀನು ಒಂದು ಫೋನ್ ಮಾಡತ್ತಾನೆ ನೋಡ್ಬೇಕು ಅನ್ಸಿದ್ರೆ ನಾನೇ ಮನೆಗೆ ಬರ್ತಾ ಇದ್ನಪ್ಪ. ಯಾಕೋ ಇಷ್ಟೊಂದು ಗಾಬರಿ ಆಗ್ತೀಯಾ? ಅರೇ ನಾನೇನು ಮನೆಯಿಂದ ಓಡೋಡ್ ಬಂದ ಕಾರ್ ಒಂದು ಕರ್ಕೊಂಡ್ಬಿಟ್ಟು ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟೇನೆ. ಸರಿ ಬಾ ಫೋನ್. ಇಲ್ಲೇ ಮಾತಾಡೋಣ ಬಾ. ಹುಷಾರ್. ಇದ ಮತ್ತೆ ಮನೆಯಿಂದ ಬಂದ್ಯಾ? ಇಲ್ಲ ಗೆಳೆಯ, ಚೆಕಪ್ಗೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ. ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಏನಂದ್ರು ಡಾಕ್ಟ್ರು? ಏನಿಲ್ಲ ಗೆಳೆಯ, ನಥಿಂಗ್ ಟು ವರಿ, ಇನ್ನು ಸ್ವಲ್ಪ ದಿವಸದಲ್ಲೇ ಆರಾಮಾಗಿರ್ತೀರಾ, ನಾರ್ಮಲ್ ಆಗಿರ್ತೀರಾ ಅಂದರು. ಸ್ವಲ್ಪ ರೆಸ್ಟ್ ತಗೋಬೇಕಂತ ಅಷ್ಟೇ. ಆಸ್ಪತ್ರೆಯಿಂದ ಸ್ಟ್ರೈಟಾಗಿ ಮನೆಗೆ ಹೋಗಿ ರೆಸ್ಟ್ ತಗೊಳತ್ತಾನೆ. ಅಪ್ಪ ಅಲ್ಲೋ, ಮನೇಲಿ ರೆಸ್ಟು ಅಂತ ಕೂತಿದ್ರೆ ರೆಸ್ಟ್ ಹಿಡಿದು ಬಿಡ್ತೀವಿ ಅಷ್ಟೇನೆ. ಅಲ್ಲ, ಇಷ್ಟಕ್ಕೂ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ? ಏನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನ? ನಿನ್ನ ಜೊತೆ ಆರಾಮಾಗಿ ಕೂತಿದ್ದೀನಿ ತಾನೆ. ಇದು ಒಂಥರ ರೆಸ್ಟೇನೆ. ಕರೆಕ್ಟ್, ನೀನು ಹೇಳೋದು ಸರಿ. ಆದರೂ ನೋಡಿ, ನಿನ್ನ ಏನು ಹೇಳಕ್ಕೆ ಬರಬೇಡ. ನೋಡೋ ಗೆಳೆಯ, ನಿಜ ಹೇಳಬೇಕು ಅಂದರೆ ಈ ದೇಹಕ್ಕಾಗೋ ಸುಸ್ತಿಗಿಂತ ಮನಸ್ಸಿಗಾಗೋ ಸುಸ್ತಿದೆಯಲ್ಲ, ತುಂಬ ಹಿಂಸೆ ಕೊಡುತ್ತೆ ಕಣೋ. ಅಂದರೆ ನಿಮ್ಮನ್ನೆಲ್ಲ ನೋಡಿದೆ, ಸ್ಪೆಷಲಿ ನಿನ್ನನ್ನು ನೋಡಿದೆ, ನಿನ್ನ ಹತ್ರ ಮಾತಾಡಿದೆ, ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಕೇಳದೆ ಬಂದ್ಬಿಟ್ಟೆ. ಅದರಲ್ಲಿ ನೀನು ಹೇಗಿದೆಯಾ? ನಿನ್ನ ಸಿಚುವೇಶನ್ ಹೇಗಿದೆ? ನನ್ನ ಸಿಚುವೇಶನ್ನ ನನಗೇನಾಗಿದೆಯೋ ಅದೇನಪ್ಪ, ಸತ್ಯ ಹೇಳಿದ್ನಲ್ಲ, ಅದಾದಮೇಲೆ ಏನೇನಾಯಿತು? ಏನು ಬೆಳವಣಿಗೆ ಆಯಿತು? ಏನು ಡಿಸಿಷನ್ ತೊಗೊಂಡೆ? ಜಯದೇವ್ ಹತ್ರ ಏನಾದರೂ ಮಾತಾಡ್ದೇನೋ? ಮಾತಾಡಿದೆ. ಬೇರೆ ಏನಾದರೂ ಡಿಸಿಷನ್ ತೊಗೊಳೋದಕ್ಕೆ ನನ್ನ ಸೆಂಟಿಮೆಂಟ್ ಕಟ್ಟಾಗ್ತಾ ಇದೆ. ತಪ್ಪಾಗಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಬುದ್ಧಿಗೆ ಅರ್ಥ ಆಗ್ತಾ ಇದೆ, ಆದರೆ ಮನಸ್ಸು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ತಮ್ಮ ಅನ್ನೋ ಸೆಂಟಿಮೆಂಟು ಎಲ್ಲೋ ಮೂಲೆಯಲ್ಲಿ ಸ್ಟ್ರಾಂಗಾಗಿ ಅಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಕಣ. ಅದಕ್ಕೆ ಅವನಿಗೆ ಬೈದು ಬುದ್ಧಿ ಹೇಳಿ ತಿದ್ಕೊಳ್ಳೋದಕ್ಕೊಂದು ಕೊನೆ ಅವಕಾಶ ಕೊಟ್ಟಿದ್ದೇನೆ. ಅಲ್ಲ ಕಣೋ ಗೆಳೆಯ, ಅವ್ನು ತಿದ್ದುಕೋತಾನೆ ಅಂತ ಅನ್ಸುತ್ತಾ? ಖಂಡಿತ ಬದಲಾಗ್ತಾನೆ ಕಣ. ಈ ಪ್ರೀತಿ ಅನ್ನೋದಿದೆಯಲ್ಲ, ಅದು ಕಲ್ಲು ಮನಸ್ಸನ್ನು ಕರಗಿಸುತ್ತೆ, ಎಂಥ ಮನುಷ್ಯನು ಬದಲಾಯಿಸುತ್ತೆ. ಅದಕ್ಕೋಸ್ಕರನೇ ಅವನಿಗೆ ನೀನು ಆಫೀಸಿಗೆ ಬರೋದು ಬೇಡ, ಮನೇಲೇ ಇದ್ದು ಮಲ್ಲಿ ನೋಡ್ಕೊ ಅಂತ ಹೇಳಿದ್ದೀನಿ. ಅವನು ಮಲ್ಲಿ ಜೊತೆ ಇದ್ದರೆ ಅದರ ಪರಿಣಾಮ ಅವನ ಮೇಲೆ ಬೀರುತ್ತೆ. ಖಂಡಿತ ಅವನ ಬಿಹೇವಿಯರಲ್ಲಿ ಚೇಂಜ್ ಕಂಡೇ ಕಾಣುತ್ತೆ. ಇಷ್ಟೆಲ್ಲ ಆಗಿನೂ ಅವನಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಿಜ ಆಗಿದ್ರೆ ಅವ್ನು ಖಂಡಿತ ಬದಲಾಗ್ತಾನೆ. ಇಲ್ಲೇದ್ರೆ ಮುಂದಕ್ಕೆ ನೋಡೋಣ ಏನು ಮಾಡೋದು ಅಂತ. ಒಂದೊಂದ್ಸತಿ ಶಿಕ್ಷೆ ಅನ್ನೋದು ಬದಲಾಗೋ ಅವಕಾಶನ ಕಿತ್ಕೊಂಡ್ಬಿಡುತ್ತೆ. ಹಾಗಾಗದೇ ಇರಲಿ ಅಂತ ಅಷ್ಟೇ. ನೀನು ಹೇಳ್ತಾ ಇರೋದು ಕರೆಕ್ಟೇ ಕಣೋ. ಶಿಕ್ಷೆಗಿಂತ ಕ್ಷಮೆ ತುಂಬಾ ದೊಡ್ಡದು. ಆದರೆ ಅದು ಇನ್ನೊಬ್ಬರಿಗೆ ಅಡ್ವಾಂಟೇಜ್ ಆಗಬಾರ್ದು. ನೀನು ಹೇಳ್ದಂಗೆ ನೋಡೋಣ ಬಿಡು. ಒಂದು ವೇಳೆ ಅವನು ಬದಲಾಗ್ತಾನೆ ಅಂದರೆ ಖುಷಿನೇ ಅಲ್ವಾ? ನಮಗೂ ಅದೇ ತಾನೇ ಬೇಕಾಗಿರೋದು. ಅಫ್ಕೋರ್ಸ್, ಲೆಟ್ಸ್ ಹೋಪ್. ಹೋಪ್ ಇಸ್ ದ ಓನ್ಲಿ ಥಿಂಗ್. ಅದರ ಮೇಲೆ ತಾನೇ ಅವಕಾಶಗಳು, ಸಾಧ್ಯತೆಗಳು ನಿಂತಿರೋದು. ನಿಜ ಗೆಳೆಯ. ಅಪೇಕ್ಷಾ, ವಾಟ್ಸ್ ಯುವರ್ ಪ್ರಾಬ್ಲಮ್? ಯಾಕೆ ಸುಮ್ಮನೆ ನನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ? ನಾನು ಏನು ಮಾಡಿದೆ? ಇದೇ ನಿಮ್ಮ ಪ್ರಾಬ್ಲಮ್ಮು. ನೀವೇನು ಮಾಡಿದ್ರಿ ಅಂತಾನೆ ನಿಮಗೆ ಗೊತ್ತಿರಲ್ಲ. ಏನು ಆಗೇ ಇಲ್ಲ ಅನ್ನೋ ಥರ ಆರಾಮಾಗಿದ್ಬಿಡ್ತೀರಾ. ಸ್ವಲ್ಪ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಪಾರ್ಥ, ನನ್ನ ಕಷ್ಟ ಏನು ಅಂತ ಅರ್ಥ ಆಗತ್ತೆ ನಿಮಗೆ. ಫೈನ್, ಅದೇನು ಅಂತ ಹೇಳಿ. ಅದನ್ನು ನಾನೇ ಹೇಳ್ಬೇಕಾ ನಿಮಗೆ? ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ನೀವು ಮೊದಲಿನ ಥರ ಇದ್ದೀರಾ? ಒಂದಿನ ಚೆನ್ನಾಗಿರ್ತೀರಾ, ಒಂದಿನ ಚೆನ್ನಾಗಿರಲ್ಲ. ಮನೇಲಿ ಎಲ್ಲರ ಜೊತೆನೂ ಚೆನ್ನಾಗಿರ್ತೀರಾ, ಬಟ್ ನನ್ನ ಜೊತೆ ಫುಲ್ ಸೀರಿಯಸ್ ಆಗಿಬಿಡ್ತೀರಾ. ಏನೋ ಆಕಾಶನ ತಲೆ ಮೇಲೆ ಬಿದ್ದಿರೋ ಹಾಗೆ. ನನ್ನ ಜೊತೆ ಚೆನ್ನಾಗಿರೋದಕ್ಕೆ, ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ನಿಮ್ದು? ಗಾಡ್, ಯಾಕೊಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಿ? ನೋಡಿ, ಆ ಥರ ಎಲ್ಲ ಏನೂ ಆಗಿಲ್ಲ. ಐಮ್ ಫೈನ್. ಓ, ಏನೂ ಇಲ್ಲ ಅಲ್ವಾ ಪಾರ್ಥ? ನಾನ್ ನೋಡ್ತಾ ಇರೋದು ನಿಮ್ಮನ್ನ. ಮೊದ್ಲಿದ್ದ ಪಾರ್ಥನೇ ಬೇರೆ, ನೀವೇ ಬೇರೆ. ನಿಮ್ಮಿಬ್ರು ಮಧ್ಯೆ ತುಂಬಾನೇ ಡಿಫ್ರೆನ್ಸ್ ಇದೆ. ನಿಮ್ಮನ್ನ ಲವ್ ಮಾಡಿ ಬೇರೆ ಯಾವ್ದೋ ವ್ಯಕ್ತಿನ ಮದುವೆ ಆಗಿರೋ ಫೀಲ್ ಆಗ್ತಿದೆ ನನಗೆ. ಅಷ್ಟು ಚೇಂಜ್ ಆಗಿದ್ದೀರಾ ನೀವು. ನಾನ್ ಪ್ರೀತಿ ಮಾಡಿದ ಪಾರ್ಥ ಹೀಗಿರ್ಲಿಲ್ಲ. ಮದುವೆ ಆಗಿದ್ದು ಏನೋ ದೊಡ್ಡ ಟ್ರಾಜಿಡಿ ಆಗಿರೋ ತರ ಇರ್ತೀರಾ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಪಾರ್ಥ? ಈ ಸೌಭಾಗ್ಯಕ್ಕೆನಾ ನಾನು ನಿಮ್ಮನ್ನ ಪ್ರೀತಿ ಮದುವೆ ಆಗಿದ್ದು. ನೋಡಿ, ಮತ್ತೆ ಸೈಲೆಂಟ್. ಏನಾದ್ರೂ ಹೇಳಂಗಿಲ್ಲ, ಬಿಡಂಗಿಲ್ಲ, ಈ ತರ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತೀರಾ. ಈ ಸೈಲೆನ್ಸ್ ಪಾರ್ಥ ನನಗೆ ಕಷ್ಟ ಆಗ್ತಾ ಇರೋದು. ಏನಾದ್ರೂ ಮಾತಾಡಿ. ಯಾಕೆ ಈ ತರ ಸೈಲೆಂಟ್ ಆಗಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಏನು ಅಂತ ಮಾತಾಡಿ. ಎಲ್ಲದು ನೀವೇ ಮಾತಾಡದೇ ಇರಲ್ಲ. ಸೊ ನಿಮ್ಮ ಹತ್ರ ಏನೇ ಮಾತಾಡಿದ್ರು ಇಟ್ಸ್ ಯೂಸ್ಲೆಸ್. ಅಂದ್ರೆ
ನಾನು ಹೀಗೆ ಮಾತಾಡ್ತಿದ್ದೀನಿ ಅಂತ ನೀವು ಸುಮ್ಮನೆ ಎದ್ಬಿಡ್ತೀರಾ? ಓ, ಏನು ಯೂಸ್ ಇಲ್ವಾ ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ನಿಮ್ಗೆ? ಅಲ್ಲ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನೋಡಿ, ನೀವು ಈ ಥರ ಮಾತಾಡಿದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡಲಿ? ಆ ಥರ ಎಲ್ಲ ಏನೂ ಆಗಿಲ್ಲ. ಐಮ್ ಜಸ್ಟ್ ಫೈನ್. ಅದು ನೀವ್ ಹೇಳೋದಲ್ಲ, ನನಗನ್ಸ್ಬೇಕು. ಆ ಥರದೊಂದು ಫೀಲ್ ಅನ್ನ ನೀವು ನನಗೆ ಕೊಡ್ಬೇಕು. ಓಕೆ, ನೀವು ಫೈನ್ ಆಗಿದ್ದೀರಾ ಅಂತ, ಬಟ್ ನನಗೆ ಹಾಗೆ ಅನಿಸ್ತಾ ಇಲ್ವಲ್ಲ. ಯು ಆರ್ ನಾಟ್ ಎಟ್ ಆಲ್ ಫೈನ್ ಅಂತ ಅನಿಸ್ತಿದೆ ನನಗೆ. ನೋಡಿ, ನೀವು ನನ್ನ ಸುಮ್ಮನೆ ಬ್ಲೇಮ್ ಮಾಡಬೇಡಿ. ನಾನು ಸುಮ್ಮನೆ ಇರೋದಿಲ್ಲ. ಯಾವ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಎಷ್ಟು ಚೇಂಜ್ ಆಗಿದ್ದೀರಾ. ನೀವು, ನಿಮ್ಮ ಬಿಹೇವಿಯರು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲದೂ ಚೇಂಜ್ ಆಗೋಯ್ತು. ಒಟ್ಟಿನಲ್ಲಿ ನೀವೇ ಚೇಂಜ್ ಆಗೋಗಿದ್ದೀರಾ. ರೀ ರೀ ಇದೆಲ್ಲ ಏನು ಬೇಡ ರೀ. ಇದೆಲ್ಲ ಬೇಕು ರೀ, ನನ್ನ ಕರ್ತವ್ಯ. ರೀ, ನಿಮ್ಗೆ ನಾನಂದ್ರೆ ಅದೆಷ್ಟು ಪ್ರೀತಿ ಅಲ್ವಾ? ಎದೆ ಬಗ್ಗೆ ತೋರಿಸ್ಬೇಕಮ್ಮಲ್ಲಿ? ಇಲ್ಲ ರೀ, ಬೇಡ. ನೀನು ಬೇಕು ಅಂದ್ರು ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಆಮೇಲೆ. ಅದಕ್ಕೆ ಇದು ನನ್ನ ಪ್ರೀತಿನ ಈ ಮೂಲಕ ತೋರಿಸ್ಕೊತಾ ಇದ್ದೀನಿ. ಸಾರಿ ನೋವಾಯ್ತಾ? ಜಾಸ್ತಿ ಪ್ರೀತಿ ಇವಳು ಕಾಲು ಇಸ್ಕೋದಕ್ಕಿಂತ ಕತ್ತಿಸ್ಕೊತ್ರೆ ಸಖತ್ತಾಗಿರುತ್ತೆ. ಏಯ್ ಮಲ್ಲಿ, ಏನಾಯ್ತು? ವಾಮಿಟಾ? ಹೋಗ್ಬೇಕಾ? ವಾಮಿಟಾ? ಮಲ್ಲಿ ಲೋ ಜೇಡಿ, ಈ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳ್ಳೋ. ಇದನ್ನೆಲ್ಲ ನೀನೇ ಕ್ಲೀನ್ ಮಾಡಿ ಫ್ಯಾಮಿಲಿ ಸ್ಟಾರ್ ಆಗ್ಬಿಡು. ರೇ ರೇ ಕ್ಷಮ್ಸ್ರೇ. ಕ್ಷಮ್ಸು? ಎಂತ ಮಾತಾಡ್ತೀಯ ಮಲ್ಲಿ ನೀನು? ನೀನು ರೆಸ್ಟ್ ರೂಮ್ಗೆ ಹೋಗಿ ಬಾಯ್ ತೊಳ್ಕೊಂಡು ಫ್ರೆಶ್ ಆಗಿ ಬಾ, ನಾನೆಲ್ಲ ಕ್ಲೀನ್ ಮಾಡ್ತೀನಿ. ಹೋಗು. ನೀವು ಕ್ಲೀನ್ ಮಾಡ್ತೀರಾ? ಬೇಡ ರೀ, ನಾನೇ ಕ್ಲೀನ್ ಮಾಡ್ತೀನಿ. ಇದು ನೀವು ಮಾಡೋ ಕೆಲಸ ಅಲ್ಲ ರೀ. ಇದು ನಾನು ಮಾಡೋ ಕೆಲಸ. ನಮ್ಮಲ್ಲಿ ಅಷ್ಟಕ್ಕೂ ವಾಮಿಟ್ ಮಾಡಿರೋದು ಯಾರು? ನನ್ನ ಮುದ್ದು ಹೆಂಡ್ತಿ ಅಲ್ವಾ? ಅದರೇನು ಹೆಸಿಟೇಷನು? ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ? ನೀನು ವಾಮಿಟ್ ಮಾಡಿರೋದಕ್ಕೆ ಕಾರಣ ಯಾರು ಹೇಳು? ಆಗಿದ್ಮೇಲೆ ನಾನು ಹಿಂದೆ ಮುಂದೆ ನೋಡ್ತೀನಿ. ನಮ್ಮಲ್ಲಿ ನೀನು ಬೇರೆ ನೋಡು, ಜೊತೆಗೆ ನೀನು ಪ್ರೆಗ್ನೆಂಟ್ ಬೇರೆ. ಈ ಥರ ಬಗ್ಗೆ ಎದ್ದು ಕೆಲಸ ಮಾಡಬಾರ್ದು. ನಿನಗೆ ತಾನೇ ಸ್ಟ್ರೆಸ್ಸು. ನಿನ್ನ ಗಂಡ ಆಗಿ ನಾನು ಇರೋದೇನಕ್ಕೆ? ಇದೆಲ್ಲ ಮಾಡೋದಕ್ಕೆ. ರೀ, ಗಂಡ ಹೇಳಿದ ಮಾತು ಕೇಳಬೇಕು. ನಡಿ ಹೋಗು, ನಿಧಾನ. ಇಮೇಜ್ ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ ಇನ್ನು ಎಂತೆಂಥ ಕೆಲಸ ಮಾಡಬೇಕು. ಇನ್ನೇನು ಮಾಡೋದು? ಕಮಿಟ್ ಆಗೋಗಿದೆ. ಹೋಗು, ಬಟ್ಟೆ ಎತ್ಕೊಂಬ. ಕರ್ಮ. ಏನಾಯ್ತೆ? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ನಥಿಂಗ್. ಪರವಾಗಿಲ್ಲ, ಹೇಳು. ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ನಿಂಗೆ? ಅದೇ ಕಣೆ, ನನ್ನ ಬಾಯ್ ಫ್ರೆಂಡ್ ಜಯದೇವ್ ಇದ್ದಾರಲ್ಲ, ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. 2 ಡೇಸಿಂದ ಫೋನು ಇಲ್ಲ, ಮೆಸೇಜು ಇಲ್ಲ. ಯಾವಾಗಲೂ ಅವರೇ ಫೋನ್ ಮಾಡೋರು, ಮೆಸೇಜ್ ಮಾಡೋರು. ಈಗ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ನನ್ಗೆ ಯಾಕೋ ಅವ್ರು ತುಂಬ ಚೇಂಜ್ ಆಗಿದ್ದಾರೆ ಅನಿಸ್ತಿದೆ ಕಣೆ. ಓ, ಇದ ವಿಷಯ. ನನಗ್ಯಾಕೋ ಇದು ಬೇರೆ ಥರನೇ ಅನಿಸ್ತಿದೆ. ಬೇರೆ ಥರ ಅಂದರೆ ನೋಡೆ, ಜಯದೇವ್ ಅಂತವ್ರಿಗೆ ರಿಲೇಷನ್ಶಿಪ್ ಅನ್ನೋದು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕ್ತಾರೆ. ಮಾರ್ಕೆಟಲ್ಲಿ ಹೊಸ ಐಟಮ್ ಬಂದಾಗ ಹಳೆದಂತೆ ಪಕ್ಕಕ್ಕಿಡ್ತೀವಲ್ಲ, ಅದೇ ಥರ. ಯಾವುದಕ್ಕೂ ನೀನು ಸ್ವಲ್ಪ ಕೇರ್ಫುಲ್ ಆಗಿರು. ಇಲ್ಲ, ನನ್ನ ಜೈ ಹಾಗೆಲ್ಲ ಮಾಡಲ್ಲ. ಅದು ಹಾಗೆ, ಮೋಸ ಹೋಗೋ ತನಕ ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗಲ್ಲ. ಮೋಸ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅಂಥ ಸಿಚುವೇಶನ್ಗೆ ಬರಬೇಡ, ಬಕ್ರ ಆಗಬೇಡ ಅಷ್ಟೇ.
ಅಪೇಕ್ಷೆ ಸಾರಿ, ನನ್ನ ಕೋಪ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ರೂಢಾಗಿ ಮಾತಾಡ್ಬಿಟ್ಟೆ. ಐಮ್ ರಿಯಲಿ ಸಾರಿ. ಓಹ್, ಹೇಳೋದೆಲ್ಲ ಹೇಳಿ ಈಗ ಸಮಾಧಾನ ಮಾಡೋದಕ್ಕೆ ಬಂದ್ರಾ? ನೀವು ಸಾರಿ ಕೇಳಿದ್ರೆ ನಾನು ಕರ್ಗೋಗ್ಬಿಡ್ತೀನಾ? ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದ್ದೀರಾ? ನಾನು ಸಾರಿ ಅಂತ ಹೇಳಿದ್ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀನಿ. ಮತ್ತೆ ಹಾಗೆಲ್ಲ ಹೇಳಿದ್ರೆ ಕೋಪ ಬರ್ತಾ ಇರುತ್ತಾ ಪಾರ್ಥ? ನನ್ನ ಮಾತು, ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ನೀವು ಹೇಗೆ ಹೇಳ್ತಿದ್ದೀರಾ ಅಂದ್ರೆ ನಾನು ಪೂರ್ತಿ ಕೆಟ್ಟೋಳ ಆಗ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳ್ತಿದ್ದೀರಾ. ನೋಡಿ, ನಾನು ಆ ಥರ ಹೇಳಲಿಲ್ಲ. ನಿಮ್ಮಲ್ಲೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳಿದೆ ಅಷ್ಟೇ. ಸುಮ್ಮನೆ ಹೇಳೋದೆಲ್ಲ ಹೇಳಿ ಬೆಣ್ಣೆ ಹಚ್ಚೋದಕ್ಕೆ ಬರಬೇಡಿ ನೀವೀಗ. ನನಗೆ ಗೊತ್ತು ನೀವು ಯಾವ ಅರ್ಥದಲ್ಲಿ ಹೇಳಿದ್ದೀರಾ ಅಂತ. ನಾನೇನು ಅದನ್ನ ಅರ್ಥ ಮಾಡ್ಕೊಳ್ದಾರೋ ಅಂತ ದಡ್ಡಿ ಏನಲ್ಲ. ನನಗೂ ಎಲ್ಲ ಅರ್ಥ ಆಗತ್ತೆ. ದೇವ್ರು ನನಗೂ ಬುದ್ಧಿ ಅನ್ನೋದು ಕೊಟ್ಟಿದ್ದಾನೆ. ಮದುವೆ ಆಗಿದ್ದು ಎಲ್ಲರೂ ನನ್ನನ್ನ ಹೇಗ್ ನೋಡ್ತಿದ್ದಾರೆ ಅಂದ್ರೆ ಎಲ್ಲರೂ ನನ್ನ ನೋಡೋ ರೀತಿನೇ ಚೇಂಜ್ ಆಗ್ಬಿಟ್ಟಿದೆ. ಅಕ್ಕ, ಅಮ್ಮ, ಅಪ್ಪ ಯಾರು ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ. ನಾನೊಬ್ಳು ಇದೆ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಕಡೆ ಅಣ್ಣ ಅತ್ತಿಗೆನೂ ನಮಗ್ ಸಪೋರ್ಟ್ ಮಾಡ್ಲಿಲ್ಲ. ಆದ್ರೆ ನಾನು ನಿಮ್ ಜೊತೆ ಬಂದೆ. ಯಾಕೆ ಹೇಳಿ? ನೀವಿದ್ದೀರಾ ಅನ್ನೋ ಧೈರ್ಯಕ್ಕೆ. ಆದ್ರೆ ನೀವು ನನ್ನನ್ನು ಅವ್ರ ತರನೇ ಟ್ರೀಟ್ ಮಾಡ್ತಿದ್ದೀರ ಅಲ್ವಾ? ನಾವ್ ಯಾರನ್ನ ನಂಬಿರ್ತೀವೋ, ಯಾರ ಮೇಲೆ ಡಿಪೆಂಡ್ ಆಗಿರ್ತೀವೋ ಅವರೇ ನಮ್ಗೆ ಈ ತರ ಮಾಡ್ಬಿಟ್ರೆ ಮನ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮ್ಗೆ? ಹೇಳಿ ಪಾರ್ಥ, ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವು? ನಾನು ಎಲ್ಗೆ ಹೋಗ್ಲಿ, ಏನ್ ಮಾಡ್ಲಿ? ಪ್ಲೀಸ್ ಕಣ್ರಿ, ಸಮಾಧಾನ ಮಾಡ್ಕೊಡಿ. ನೋಡಿ, ಯಾರಾದ್ರೂ ನೋಡಿದ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಆದ್ರೂ ನಾವು ಈಗಷ್ಟೇ ಮದುವೆ ಆಗಿದೀವಲ್ವಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನೇನು ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ನೀವ್ ಅರ್ಥ ಮಾಡ್ಕೊಳ್ಳಿ. ನನ್ ಸ್ವಂತ ಯಾಕೆ ಅರ್ಥ ಆಗ್ತಿಲ್ಲ ಪಾರ್ಥ ನಿಮ್ಗೆ? ನೀವು ಎಲ್ಲರ ತರನೇ ಬಿಹೇವ್ ಮಾಡ್ತಿದ್ದೀರಾ. ಅಪೇಕ್ಷಾ, ಪ್ಲೀಸ್ ಅನ್ಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಓಕೆ, ನೀವು ಹೇಳ್ದಾಗ ನಾನು ಇರ್ತೀನಿ. ಓಕೆ, ಈಗ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಓಕೆ. ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಮ್ಮ? ಅದು ಅಪ್ಪಿ ಮತ್ತೆ ಪಾರ್ಥ ಅವ್ರ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ನೀವು ಅವ್ರ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅತ್ತೆ. ಅಲ್ಲಮ್ಮ, ಇದನ್ನ ನನ್ನ ಹತ್ರ ಬಂದು ಹೇಳೋ ಬದಲು ಈ ಕೆಲಸ ನೀನೇ ಮಾಡ್ಬೋದಾಗಿತ್ತಲ್ವಾ? ನೀನು ಕೂಡ ಹೇಳಿ ಕೇಳಿ ಮಾಡೋ ಜಾಗದಲ್ಲಿ ಇದೆಯಾ ತಾನೆ? ಅಲ್ಲ, ಈ ರೀತಿ ಎಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೂ ನೀನು ಯಾಕೆ ಸುಮ್ಮನೆ ನೋಡ್ಕೊಂಡಿದ್ಯಾ? ಅತ್ತೆ, ನಾನು ಅವ್ರ ಹತ್ರ ಮಾತಾಡ್ಬೋದಾಗಿತ್ತು. ಆದರೆ ಏನದು? ಅದು ಅತ್ತೆ, ಅವ್ರ ಮದುವೆಗೆ ನಾನು ಸಪೋರ್ಟ್ ಮಾಡಿಲ್ಲ ಅಂತ ಅಪ್ಪಿ ನನ್ನ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ. ಈಗ ನಾನು ಅವಳ ಹತ್ರ ಏನೇ ಹೇಳಿದ್ರು ಅವಳಿಗೆ ಅದು ಬೇರೆ ಥರನೇ ಅನಿಸುತ್ತೆ. ನಾನು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅವಳು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳೆ. ನಾನು ಏನೇ ಹೇಳಿದ್ರು ಅವಳು ಕೇಳಕ್ಕೆ ರೆಡಿ ಇಲ್ಲ ಅತ್ತೆ. ಅದಕ್ಕೆ ಈ ವಿಷಯನ ನಿಮ್ಮ ಗಮನಕ್ಕೆ ತಂದೆ. ಪ್ಲೀಸ್, ಅದೇನಾಗಬೇಕೋ ಅದು ನಿಮ್ಮ ಮೂಲಕನೇ ಆಗಲಿ. ನೀವು ಅವ್ರ ಹತ್ರ ಏನು ಅಂತ ಕೇಳಿ ಅತ್ತೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅದರಲ್ಲೇನಿದೆ. ಆದರೆ ನೀನು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ನೀನು ಹೇಳತ್ರ ಅಂಥದ್ದು ಏನೂ ಆಗಿರಲ್ಲ. ಹಾಗೇನಾದರೂ ಇದ್ದಿದ್ರೆ ಆ ವಿಷಯ ನನ್ನ ಹತ್ರ ಬರ್ತಿತ್ತು. ಅಟ್ಲೀಸ್ಟ್ ನನ್ನ ಹತ್ರ ಶೇರ್ ಮಾಡ್ತಿದ್ಲು. ನನ್ನ ಹತ್ರ ಶೇರ್ ಮಾಡಿಲ್ಲ ಅಂದರೆ ಅಂಥದ್ದು ಏನೂ ಆಗಿಲ್ಲ ಅಂತಲೇ ಅರ್ಥ. ನೀನು ಸುಮ್ಮನೆ ವರಿ ಮಾಡ್ಕೋಬೇಡ. ಇಲ್ಲ ಅತ್ತೆ, ಅವ್ರ ರೂಮಲ್ಲಿ ಜಗಳ ಆಡಿದೆ ನಾನು ಕೇಳಿಸ್ಕೊಂಡೆ. ಕತ್ ಕೇಳಿಸ್ಕೊಂಡ್ಯಾ? ಇಲ್ಲ ಅತ್ತೆ. ಅಲ್ಲ ಭೂಮಿಕಾ, ಎಲ್ಲ ತಿಳಿದವಳು ನೀನು, ಎಲ್ರಿಗೂ ತಿಳುವಳಿಕೆ ಹೇಳಬೇಕಾದವಳು. ನೀನು ಈ ಕೆಲಸ ಮಾಡಿದ್ರೆ ಹೇಗೆ? ಅಲ್ಲ, ನೀನು ಯಾಕೆ ಅವ್ರ ರೂಮ್ ಹತ್ರ ಹೋಗಿದ್ದೆ? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಏನಕ್ಕಾದರೂ ವಾಯ್ಸ್ ರೇಸ್ ಮಾಡಿ ಮಾತಾಡಿರ್ಬೋದು. ಅದನ್ನು ಜಗಳ ಅಂತ ನೀನು ಯಾಕೆ ಅನ್ಕೋತೀಯಾ? ಯಾಕೋ ಅದನ್ನು ನೀನು ದೊಡ್ಡದು ಮಾಡ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಇಲ್ಲ ಅತ್ತೆ. ಪ್ಲೀಸ್ ಭೂಮಿಕಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮಾತಾಡಿದ್ರೆ ಜಾಸ್ತಿ ಆಗತ್ತೆ, ಸುಮ್ಮನೆ ಇದ್ರೆ ತಣ್ಣಗಾಗ್ಬಿಡುತ್ತೆ. ಅದೇನಾದರೂ ಸೀರಿಯಸ್ ಆಗಿದ್ರೆ ಅವ್ರು ಬಂದು ನನ್ನ ಹತ್ರ ಹೇಳ್ಕೊತಾರೆ. ನಾನು ಅದನ್ನು ನೋಡ್ಕೋತೀನಿ. ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ.
ಸರಿ ಅತ್ತ. ಅಂತೂ ಇವಳು ಮಾತೆಲ್ಲೂ ನಡೆಯಲ್ಲ ಅಂತಾಯ್ತು. ಅದೇ ತಾನೇ ನನಗೂ ಬೇಕಾಗಿದ್ದು. ಮಲಿ, ಯಾಕೆ ಏನಾಯ್ತು? ಏನಿಲ್ಲ ರೀ, ಹಸ್ವಾಗ್ತಾ ಐತೆ. ಅಶ್ವ, ಅಲ್ಲ ಮಲಿ, ಈಗ ತಾನೇ ತಿಂದೆ, ಎಲ್ಲ ಎಲ್ಲೋಯ್ತು? ಏ ಅದು ಹೊಟ್ಟೆ ಒಳಗಡೆ ಇನ್ನೊಂದು ಹೊಟ್ಟೆ ಇರ್ತೈತಲ್ಲ, ಅಲ್ಲಿಗೋಯ್ತು ರೀ. ಬಸ್ರಿ ಆದಾಗ ಹೊಟ್ಟೆ ಒಳಗಡೆ ಇನ್ನೊಂದು ಹೊಟ್ಟೆ ಇರ್ತೈತೆ, ಒಂದು ನಂದು ಹೊಟ್ಟೆ, ಇನ್ನೊಂದು ಮಗಿನ ಹೊಟ್ಟೆ. ಅದಕ್ಕೆ ಎಷ್ಟಂದ್ರೂ ಸಾಲೋದೇ ಇಲ್ಲ. ಹೊಟ್ಟೆ ಕನ್ನ ಮಾಡಿ ಕಟ್ಟೆ ಆಗ್ಬಿಟ್ಟಿರ್ತೈತೆ. ನೀವು ಬಸ್ರಿ ಆಗಿರಿ, ನಿಮ್ಗೂ ಗೊತ್ತಾಗ್ತಿತ್ತು. ಏಯ್ ಮಲಿ, ಏನ್ ಮಾತಾಡ್ತಾ ಇದೀಯಾ? ಅಯ್ಯೋ, ತಮಾಷೆ ಮಾಡ್ದಿರಿ. ನಿನ್ನ ತಮಾಷೆನು ಕರ್ಮ. ಯಾಕೆ ನನ್ನ ತಮಾಷೆ ನಿಮ್ಗೆ ಹಿಡಿಸ್ಲಿಲ್ವಾ? ಹೇ, ಸೂಪರ್ ಆಗಿ ಇಷ್ಟ ಆಯ್ತು ಮಲಿ. ಮಲಿ, ನೀನೇನ್ ಮಾಡಿದ್ರು ಚಂದಾನೆ, ಯಾಕಂದ್ರೆ ಬೇಸಿಕಲಿ ನೀನಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ನೀನೇನ್ ಮಾಡು, ನೀನೇನ್ ಮಾಡದೇ ಇರೋ ಎಲ್ಲ ಚಂದಾನೆ, ಎಲ್ಲ ಚೆನ್ನಾಗಿರುತ್ತೆ, ನಂಗೆಲ್ಲ ಇಷ್ಟ. ಮಲಿ, ಹೊಟ್ಟೆ ಅಷ್ಟು ಒಂದಲ್ಲ, ಇನ್ನೊಂದ್ಸಲ ಊಟ ತಗೊಂಬರ್ಲಾ, ತಿಂತೀಯಾ? ಇಲ್ಲ ರೀ, ಬೇಡ. ಅಷ್ಟೊಂದೆಲ್ಲ ಏನು ಹಸುವಾಗಿಲ್ಲ. ಒಂದ್ ಲೋಟ ಹಾಲು ಕುಡಿದ್ರೆ ಸರಿ ಹೋಯ್ತದೆ. ನಾನು ಹೋಗಿ ಕಾಯಿಸ್ಕೊಂಡ್ ಬಂದ್ಬಿಡ್ತೀನಿ. ಐ ಚಮ್ಮಕ್ ಚಲ್ಲೋ ಫೋನು. ಮಲಿ, ಒಂದು ನಿಮಿಷ. ಏನ್ ಮಲಿ, ನೀನು ನೋಡ್ಕೊಳಕ್ಕೆ ಅಂತಾನೆ ನಾನಿದ್ದೀನಿ. ನಾನು ಹೋಗಿ ಹಾಲು ಕಾಯಿಸ್ಕೊಂಡ್ಬಿಡ್ತೇನೆ, ನೀನು ಆರಾಮಾಗಿ ರೆಸ್ಟ್ ಮಾಡು. ಗಂಡ ಆಗಿ ನನಗಷ್ಟು ರೈಟ್ಸ್ ಇಲ್ವಾ? ಪ್ರೀತಿಯಿಂದ ನನ್ನ ಹೆಂಡತಿಗೋಸ್ಕರ ನಾನೇ ಹಾಲು ಕಾಯಿಸ್ಕೊಂಡ್ಬರ್ತೀನಿ, ನೀನಿಲ್ಲ ಆರಾಮಾಗಿ ರೆಸ್ಟ್ ಮಾಡು. ಅಯ್ಯೋ ಪರವಾಗಿಲ್ಲ ರೀ, ನಾನು ಇವಾಗ ಕಾಯಿಸ್ಕೊಂಬರ್ತೀನಿ. ಈ ಪರವಾಗಿಲ್ಲ ಮಲ್ಲಿ, ನೀನು ಗಂಡ ಆಗಿ ನನಗಷ್ಟು ರೈಟ್ಸ್ ಇಲ್ವಾ? ನನ್ನ ಹೆಂಡತಿಗೋಸ್ಕರ ಹಾಲು ಕಾಯಿಸ್ಕೊಂಡ್ಬರ್ದೇ ಇರ್ತೀನ? ನೀನು ಆರಾಮಾಗಿ ರೆಸ್ಟ್ ವರ್ಕ್. ಬಂದೆ. ಅಬ್ಬ, ಈ ನೆಪ್ತಲ್ಲಾದ್ರೂ ನಮ್ಮ ಚಮ್ಮಕ್ ಚಲೋ ಜೊತೆ ಹಾಯಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬರೋಣ. ಬಂದೆ ಮಲ್ಲಿ. ಆನಂದ್, ಎಲ್ಲಿ ಕಳೆದೋಗ್ಬಿಟ್ಟಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಸುಮ್ಮನೆ ಕೂತಿರೋದಕ್ಕೂ ಯೋಚನೆ ಮಾಡ್ತಾ ಕೂತಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಷ್ಟು ಗೊತ್ತಾಗದೇ ಇರೋಷ್ಟು ದಡ್ಡಿಯಲ್ಲ ನಾನು. ಅವತ್ತು ಹೀಗೆ ಮಾಡಿದೆ, ಈಗಲೂ ಹಾಗೆ ಮಾಡ್ತಿದ್ಯಾ. ಅದೇನು ಅಂತ ಹೇಳು. ಏನಿಲ್ಲ ಅಂತ ಹೇಳಿದೆ ತಾನೆ. ಏನಿಲ್ಲ. ಹೌದಾ? ಏನೂ ಇಲ್ವಾ? ನಿನ್ನ ಹಠನ ನಂಗೆ ಇಷ್ಟ ಆಗಲ್ಲ. ಏನೂ ಇಲ್ಲ ಅಂದ್ರೆ ಏನಿಲ್ಲ. ಈಗ ಹೇಳು, ಏನೂ ಇಲ್ಲ ಅಂತ. ನೋಡಿದ್ಯಾ ನಿನ್ನ ಮುಖದ ರಿಯಾಕ್ಷನ್ ಹೇಗೆ ಚೇಂಜ್ ಆಗ್ತಿದೆ ಅಂತ? ಇದರಲ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಆನಂದ್ ಪ್ಲೀಸ್, ಅದೇನು ಅಂತ ನನಗೆ ಗೊತ್ತಾಗಲೇಬೇಕು, ಹೇಳು. ಅದು ಚಿನ್ನ, ಇದನ್ನೆಲ್ಲ ಮಾಡಿಸಿದ್ದು ಜಯದೇವ್ ಸರ್. ಏನು ವಿಷಯ ಬ್ರೋ? ಏನು ಇದಕ್ಕೆಲ್ಲ ಕಾರಣ ಜಯದೇವ? ಹೌದಪ್ಪಣ್ಣ. ಈ ವಿಷಯನ ಸಮಯ ನೋಡಿಕೊಂಡು ಗೆಳೆಯನ್ಗೆ ಹೇಳೋಣ ಅಂತ ಇದ್ದೆ. ನೆನ್ನೆ ಇದನ್ನು ಅವ್ನಿಗೆ ಹೇಳಿಬಿಟ್ಟೆ. ಹೇಳೋದನ್ನು ಹೇಳ್ಬಿಟ್ಟಿದ್ದೀನಿ. ಆದರೆ ಅದರ ಆಫ್ಟರ್ ಎಫೆಕ್ಟ್ ಏನಾಗಿರುತ್ತೋ, ಅವನು ಎಷ್ಟು ನೊಂದ್ಕೊಂಡಿರ್ತಾನೋ, ಅವನ ಮನಸ್ಥಿತಿ ಇವಾಗ ಯಾವ ಥರ ಇರುತ್ತೋ, ಅದನ್ನು ಯೋಚಿಸ್ತ್ರೇ ಒಂಥರ ಆಗ್ತಾ ಇದೆ. ಅಲ್ಲ ಆನಂದ್, ಇಷ್ಟೆಲ್ಲ ಆಗಿದ್ರು ನೀನು ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ? ಯಾಕೆ ಹೇಳಿಲ್ಲ? ತೀರಾ ಅವ್ರ ಮನೆ ಪರ್ಸ್ನಲ್ ಅಲ್ವಾ, ಹೇಳಬೇಕು ಅಂತ ನನಗೇನು ಅನ್ನಿಸ್ಲಿಲ್ಲ. ಬಟ್ ಒಂದಲ್ಲ ಒಂದು ದಿವಸ ನಾನು ನಿನಗೆ ಹೇಳ್ತಾ ಇದ್ದೆ ಅಲ್ವಾ, ಅಷ್ಟರಲ್ಲಿ ಈ ಥರ ಆಗೋಯ್ತು. ಆನಂದ್, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ನಿನ್ಗೆ ಹೀಗೆಲ್ಲ ಆಗಿರೋದಕ್ಕೆ ಆ ಜಯದೇವ್ ಯಾಕೆ ಕಾರಣ ಆಗಿರಬಾರ್ದು? ಏನು ಜಯದೇವ? ಏನು ಹೇಳ್ತಾ ಇದ್ದೆ ಚಿನ್ನ ನೀನು? ಅಲ್ಲ, ಕಾಗೆ ಕೂರೋಕ್ಕೂ ಕೊಂಬೆ ಮುರಿಯೋಕ್ಕೂ ಸರಿ ಹೋಯ್ತು ಅಂತಾರಲ್ಲ, ಹಾಗೆ ಇದಕ್ಕೂ ಅವ್ನಿಗೆ ಯಾಕೆ ಲಿಂಕ್ ಮಾಡ್ತಾ ಇದೆಯಾ? ಯಾಕೆ ಲಿಂಕ್ ಮಾಡಬಾರ್ದು? ನನಗಂತೂ ಸ್ಟ್ರಾಂಗಾಗಿ ಅನಿಸ್ತಿದೆ ಇದರಿಂದ ಅವ್ನ ಕೈವಾಡ ಇದೆ ಅಂತ. ಅಲ್ಲ ಅಪ್ಪಣ್ಣ, ಪ್ಲೀಸ್ ನೀನು ಇನ್ನೇನು ಹೇಳಬೇಡ. ನಾನು ಹೇಳ್ದಷ್ಟು ಮಾಡು. ನಾಳೆನೇ ಆ ಕೆಲಸಕ್ಕೆ ರಿಸೈನ್ ಮಾಡು. ಅವ್ರ ಸವಾಸನೆ ಬೇಡ ನಮಗೆ.
ಬೇರೆ ಯಾವುದಾದ್ರೂ ಕೆಲಸ ಹುಡುಕೋ. ಏನಪ್ಪರ್ಣ ಏನು ಹೇಳ್ತಾ ಇದೀಯ ನೀನು? ನೋಡು, ಯಾರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಗೆಳೆಯನಿಗೋಸ್ಕರ. ಅದು ಅಲ್ಲದೆ ಅವ್ನು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾನೆ, ನಾನು ಅವನ ಮೇಲೆ ಡಿಪೆಂಡ್ ಆಗಿದ್ದೀನಿ. ನಮ್ಮಿಬ್ಬರ ಸಂಬಂಧ ಇಂಥದ್ದು ಅಂತ ನಿನಗೆ ಗೊತ್ತು ತಾನೆ. ಹೀಗಿರುವಾಗ ನಾನು ಹೇಗೆ ಕೆಲಸ ಬಿಡೋಕ್ಕಾಗುತ್ತೆ? ನೋಡಾನಂದ್, ನಂಗೆ ಗೌತಮ್ ಬಗ್ಗೆ ಯಾವುದೇ ತಕರಾರಿಲ್ಲ. ಅವನು ದೇವ್ರಂತವನು. ಆದರೆ ಅವ್ನು ಸುತ್ತಾ ಇದ್ದಾರಲ್ಲ, ಅವರು ದೆವ್ವಗಳು. ಅವ್ರದ್ದೇ ನನಗೆ ಭಯ. ನೀನು ಸುಮ್ಮನೆ ಇದ್ರೂ ಅವ್ರು ಸುಮ್ಮನೆ ಇರಲ್ಲ. ನಿನ್ನ ಮೇಲಿರೋ ದ್ವೇಷ, ಕೋಪ ಹಾಗೇ ಇರುತ್ತೆ. ಮತ್ತೆ ಇಂಥ ಪ್ರಯತ್ನಕ್ಕೆ ಅವ್ರು ಕೈ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲ ಅಪರ್ಣ, ಪ್ಲೀಸ್ ಆನಂದ್, ನನ್ನ ಮಾತು ಸ್ವಲ್ಪ ಕೇಳು. ನನ್ನ ಚಿಂತೆನೂ ಅರ್ಥ ಮಾಡ್ಕೋ. ಹೀಗಾಗಿರೋದೇನು ಕಮ್ಮಿನಾ? ನಿನ್ಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ನನ್ನ ಮಕ್ಕಳು ಏನು ಮಾಡಬೇಕಾಗಿತ್ತು ಆನಂದ್? ಅದ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ಅಪರ್ಣ, ನನಗೂ ಅರ್ಥ ಆಗುತ್ತೆ. ಆದರೆ ನಿನ್ನ ಅನುಮಾನ ನಿಜ ಆಗಬೇಕು ಅಂತೇನಿಲ್ವಲ್ಲ. ಈ ಕೆಲಸನ ಜಯದೇವೇ ಮಾಡಿದ್ದೇನೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಏನಿದೆ? ನಮಗೇನು ಸರಿಯಾಗಿ ಗೊತ್ತಿಲ್ಲದೆ ಈ ನಿರ್ಧಾರಕ್ಕೆ ಬರೋದು ತಪ್ಪಾಗುತ್ತೆ. ಅಲ್ಲದೆ ನನಗೆ ಈ ಥರ ಆಗಿರೋದ್ರ ಹಿಂದೆ ಜಯದೇವ್ ಕೈವಾಡ ಇಲ್ಲ ಅಂತ ಅನ್ಕೋ, ಹಾಗೇನಾಗುತ್ತೆ? ನನ್ನ ಗೆಳೆಯನ ಸಂಬಂಧ ಹಾಳಾಗುತ್ತೆ. ಸ್ವಲ್ಪ ಆ್ಯಂಗಲಿಂದನೂ ಯೋಚನೆ ಮಾಡು ಅಪರ್ಣ. ನೀನು ಅನ್ಕೊಂಡಿದ್ದೆ ಸರಿ ಅನ್ನೋ ತೀರ್ಮಾನಕ್ಕೆ ಬರಬೇಡ. ಅದ್ರ ಬೇಸ್ ಮೇಲೆ ಯಾವ ಡಿಸಿಷನ್ಗೂ ಬರ್ಕೂಡ್ದು. ನೋಡಾನಂದ್, ಎಲ್ಲದಕ್ಕೂ ಸಾಕ್ಷಿ ಸಿಗಲೇಬೇಕು ಅಂತ ಏನಿಲ್ಲ. ಕಾಮನ್ ಸೆನ್ಸ್ ಅಂತ ಒಂದಿದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೇನಾದರೂ ಹಿಂಟ್ ಸಿಕ್ಕೇ ಸಿಗುತ್ತೆ. ನನ್ನ ಗಟ್ ಫೀಲ್ ಹೇಳ್ತಾ ಇದೆ, ನಿಮ್ಗೆ ಈ ರೀತಿ ಆಗಿರೋದಕ್ಕೆ ಕಾರಣ ಜಯದೇವೆ. ಆ ಜಯದೇವ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ. ಮತ್ತೆ ಏನಾದರೂ ಮಾಡೇ ಮಾಡ್ತಾನೆ ಆನಂದ್. ನೀನು ನೆಮ್ಮದಿಯಾಗಿರೋಕ್ಕಂತೂ ಬಿಡಲ್ಲ ಅವನು. ಅದಂತೂ 100% ಬರ್ತಿಟ್ಕೊಂಡ್ಬಿಡು. ಅದಕ್ಕೆ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನಿನ್ನ ಡುಮ್ಮನ್ನು, ಫ್ರೆಂಡ್ಶಿಪ್ಪು, ಸೆಂಟಿಮೆಂಟ್ ಎಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ಕೆಲಸಕ್ಕೆ ರಿಸೈನ್ ಮಾಡು ಪ್ಲೀಸ್. ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಪ್ಲೀಸ್ ಈ ಕೆಲಸನ ರಿಸೈನ್ ಮಾಡು ಪ್ಲೀಸ್.